ಕನಿಷ್ಠ ವೇತನ ಜಾರಿ ಆಗಲೇಬೇಕು. ನೂತನ ಕನಿಷ್ಠ ವೇತನ ಜಾರಿ ಆಗಲೇಬೇಕು. ವೇತನ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಉಪಸಮಿತಿ ಬೇಡವೇ ಬೇಡ. ನೌಕರರ ಕೊರಳಿಗೆ ಹಗ್ಗ ಹಾಕುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೆಲೆ ಏರಿಕೆಗೆ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪಂಚಾಯತಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಜಿಂದಾಬಾದ್ ಜಿಂದಾಬಾದ್. ಪಂಚಾಯತಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಅಧಿವೇಶನ ನಡೀತಾ ಇದೆ. ನಮ್ಮ ಈ ಅಧಿವೇಶನದಲ್ಲಿ ಬಹುಶಃ ನಮ್ಮ ವೇತನವನ್ನು ಕಡಿತ ಮಾಡ್ತಾರೇನೋ ಗೊತ್ತಿಲ್ಲ. ಯಾಕೆಂದರೆ ಉಪಸಮಿತಿ ರಚನೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಒಳಗೆ ಉಪಸಮಿತಿಯನ್ನು ಮಾಡಿದ್ದಾರೆ. ಈಗ ಕೊಡ್ತಾ ಇರೋದೇ ಸಂಬಳ ಕಡಿಮೆ ಇದೆ. ಈಗ ಕೊಡ್ತಾ ಇರೋ ಸಂಬಳನೇ ಕಡಿಮೆ ಇರುವಾಗ ಹೊಸ ವೇತನವನ್ನು ಆದೇಶ ಮಾಡಿದೆ ಸರ್ಕಾರ. ಅದನ್ನು ಜಾರಿ ಮಾಡೋದಕ್ಕೆ ಬದಲಾಗಿ ಅದನ್ನು ಕಡಿಮೆ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೋಗಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ತಕ್ಷಣವೇ ಇದನ್ನು ಈ ಉಪಸಮಿತಿಯನ್ನು ರದ್ದು ಮಾಡಬೇಕು. ರದ್ದು ಮಾಡಿ ಏನು ಸರ್ಕಾರ ಹೊಸ ಆದೇಶವನ್ನು ಮುಖಾಂತರ ನೂತನ ವೇತನವನ್ನು ಡಿಕ್ಲೇರ್ ಮಾಡಿದೆ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಘ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದು ಒಂದು ದಿನದ ಹೋರಾಟ. ನೀವೇನಾದರೂ ನಮ್ಮ ವೇತನದ ಜಾಸ್ತಿ ಮಾಡೋದಕ್ಕೆ ಕಡಿತ ಮಾಡಿದ್ರೆ ಮುಂದೆ ಪಂಚಾಯತಿ ನೌಕರು ತೀವ್ರ ರೂಪವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರದ ಮೇಲೆ ಒತ್ತಾಯ ತರ್ತಾ ಇದ್ದೀವಿ. ನೌಕರರನ್ನು ನೀವು ಕಾಯಂ ಮಾಡಬೇಕು. ನೌಕರರ ಮತ್ತು ಸ್ವಚ್ಛತಾ ವಾಹಿನಿ ನೌಕರರಿದ್ದಾರೆ, ಆ ಹೆಣ್ಮಕ್ಳನ್ನು ಸಬಲೀಕರಣ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಅವರಿಗೆ ಅನಾಥರಣ ಮಾಡಿದೆ. ಅವ್ರನ್ನ ಪಂಚಾಯತಿ ನೌಕರರು ಅಂತ ನೀವು ಮಾಡಬೇಕು. ಅಲ್ಲಿ ಪಂಚಾಯತಿಯಲ್ಲೇ ವೇತನ ಕೊಡೋಂಗೆ ಆಗಬೇಕು. ಆ ರೀತಿಯಲ್ಲಿ ಹೆಣ್ಮಕ್ಳಿಗೆ ಒಂದು ಸೌಲಭ್ಯನ ಕೊಟ್ಟು ಅವ್ರನ್ನ ಸಬಲರನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಈಗಾಗಲೇ 6 ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಮುಂಬಡ್ತಿ ಮಾಡಬೇಕಾಗಿದೆ, ಗ್ರೇಡ್ 1 ಪ್ರಮೋಷನ್ಗಳನ್ನ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ದೇಶದ ಆಧಾರದಲ್ಲಿ ವೇತನವನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಇದೆ. ಇವೆಲ್ಲ ಸಾಕಷ್ಟು ಚರ್ಚೆ ಆಗಿದೆ. ಈ ಆಧಾರದ ಮೇಲೆ ಇವತ್ತು ನಮ್ಮ 6 ಬೇಡಿಕೆಗಳನ್ನು ಸರ್ಕಾರ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಆ ಫಲಾನುಭವಿಗಳಿಗೆ ಅನುಕೂಲ ಆಗುತ್ತೆ ಈ ಒಂದು ಹೋರಾಟದಿಂದ ನ್ಯಾಯ ಸಿಕ್ಕಿದ್ರೆ ಅಧ್ಯಕ್ಷ? ನೋಡಿ, ನಮಗೆ 6,000 ಚಿಲ್ಲರೆ ನೌಕರರಿದ್ದಾರೆ. 63,000 ಈಗ. ಅದರಲ್ಲಿ ಅನುಮೋದನೆ ಆಗಿರ್ತಕ್ಕಂಥವ್ರು 49,000 ಜನ ಇದ್ದಾರೆ. 49,000 ಜನಕ್ಕೆ ನೀವು ಅನುಮೋದನೆ ಮಾಡಿಕೊಟ್ಟಿದ್ದೀರಿ. ಅವ್ರಿಗೆಲ್ಲರೂ ಈ ವೇತನ, ಈ ಕಾನೂನು ಅಪ್ಲೈ ಆಗುತ್ತೆ. ಅವ್ರಿಗೆಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು. ಯಾರು ಇನ್ನೂ ಕೂಡ ಅಪ್ರೂವಲ್ ಮಾಡಿಲ್ಲ ಉಳಿದವರಿದ್ದಾರೆ, ಅವ್ರನ್ನೂ ಕೂಡ ಅಪ್ರೂವಲ್ ಮಾಡಬೇಕು. ಪಂಚಾಯತಿಯನ್ನು ಸಬಲೀಕರಣ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ.